ಮನುಷ್ಯ ಏನನ್ನಾದರೂ ಯಾಕೆ ಬಯಸ್ತಾರೆ? ಯಾವುದನ್ನಾದರೂ ಬಯಸುವುದು ಯಾಕೆ? ಅದರಿಂದ ಆನಂದ ಆಗುತ್ತೆ ಅಂತ ಒಂದೇ ಕಾರಣ. ಯಾವುದನ್ನು ಬಯಸುವುದಕ್ಕಾದರೂ ಮನುಷ್ಯ ಒಂದು ವಸ್ತುವನ್ನು ಬಯಸ್ತಾನೆ ಅಂದರೆ ಅದರಿಂದ ತನಗೆ ಆನಂದ ಸಿಗುತ್ತೆ ಅನ್ನುವಂಥ ಒಂದು ಆಸೆ ಇದೆ ಅವನಿಗೆ ಅಂತ. ಸಿಗುವುದು ಬಿಡೋದು ಬೇರೆ, ನಮ್ಮ ಭ್ರಮೆ ಇರುವುದು ಅದರಿಂದ ಆನಂದ ಸಿಗುತ್ತೆ ಅಂತ ಭ್ರಮೆ ಇದ್ರೂ ನಾವು ಆಸೆ ಪಡ್ತೀವಿ. ಯಾಕೆಂದರೆ ನಾವು ತಿಳುವಳಿಕೆ ಆನಂದ ಬರುತ್ತೆ ಅನ್ನುವಂಥ ನಿರೀಕ್ಷೆ ಬಾರದೇ ಇರುವ ಅದು ಬೇರೆ. ಹಾಗಾಗಿ ಆನಂದ ಸಿಗುವಂಥದ್ದು ಬೇರೆ. ಅವನ ಹೇಳ್ತಾನೆ, ನನಗೆ ನಿನ್ನ ಪಾದದ ಸ್ಮರಣೆಯಿಂದ ಸಿಗತಕ್ಕಂಥ ಆನಂದ ಬೇರೆ ಯಾವುದನ್ನು ಸಿಗೋಣ. ಹಾಗಾಗಿ ನನಗೆ ಅದು ಬೇಕು. ಭಗವತ್ ಪದಾನುಸ್ಮರಣಾತ್ಮಿನ ಸತಾಂ ನಿಮಿತ್ತವನ್ನೇ. ಅದಕ್ಕೆ ಇನ್ನೇನು ಅಂತ ಆ ಸ್ಮರಣೆಯಿಂದ ಏನು ಬೇಕು? ಅದು ಇನ್ನೇನು ಕಾರಣವೇ ಬೇಡ. ಅದರಿಂದ ಯಜ್ಞವನ್ನು ಪಡೆಯುವುದಕ್ಕೋಸ್ಕರ ಸ್ಮರಣೆ ಅಲ್ಲ. ಅದೇ ನನ್ನ ಗುರಿ, ಅದೇ ನನಗೆ ಇಷ್ಟವಾದದ್ದು. ಅದರಿಂದ ಅದಕ್ಕೆ ಏನೋ ಒಂದು ನಿಮಿತ್ತ, ಆ ನಿಮಿತ್ತದಿಂದ ಭಜನೆ ಮಾಡೋದು, ಅದರಿಂದ ಏನೋ ಪಡಿಬೇಕು ಅನ್ನುವಂಥದ್ದು. ಅದರಿಂದ ಏನು ಪಡಿಬೇಕು? ನಿನ್ನ ಪಾದಸ್ಮರಣೆಗಿಂತ ಮಿಗಿಲಾದದ್ದು ಪಡೆಯುವಂಥದ್ದು ಏನಿದೆ? ಅದರಿಂದ ನಿಮಿತ್ತ ಮನ್ಯತ್ ಭಗವನ್ನ ವಿದ್ಮೆ. ಅದರಿಂದ ಏನು ಪಡಿಬೇಕು ಕೇಳಿ ಪಡೆಯುವಂಥದ್ದೇ ಇಲ್ಲ. ಮನುಷ್ಯ ಪಡೆಯಬಹುದಾದ ಅತ್ಯಂತ ಶ್ರೇಷ್ಠವಾದ ಸ್ಥಿತಿ ಇತ್ತಂದ್ರೆ ಮಾನಸಿಕವಾಗಿ ಭಗವಂತನಲ್ಲಿ ಮನಸ್ಸು ಸ್ಥಿರವಾಗಿ ನಿಂತುಬಿಡವು. ಆ ಸ್ಥಿತಿಯನ್ನು ಬಿಟ್ಟು ಅದರಿಂದ ಹೊರಗೆ ಬಂದು ಆನಂದ ಪಡೆಯಲಿಕ್ಕೆ ಒಂದು ಆನಂದಮಯವಾದ ವಸ್ತುವನ್ನ ಮನಸ್ಸಿನಲ್ಲಿ ತನ್ಮಯತೆಯಿಂದ ಚಿಂತನೆ ಮಾಡುವಾಗ ಸಿಗುವ ಆನಂದಕ್ಕಿಂತ ಮಿಗಿಲಾದ ಆನಂದ ಹೊರಗೆ ಬಂದು ಪ್ರಪಂಚದಲ್ಲಿ ಪಡೆಯಲಿಕ್ಕೆ ಅದರಿಂದ ಏನು ಬೇಡ ನನಗೆ. ಯಾಕೆಂದ್ರೆ ನಿನ್ನ ಸ್ಮರಣೆಯನ್ನು ಬಿಟ್ಟು ಇನ್ಯಾರನ್ನು ಕೇಳಿದ್ರೆ ನಾನು ಮೂರ್ಖ ಆಗ್ತೇನೆ. ನಿನ್ನ ಸ್ಮರಣೆಯ ಮಹತ್ವವೇ ಗೊತ್ತಿಲ್ಲ ಅಂತಾಯ್ತು. ಆ ಆನಂದ ಪಡೆದಿದ್ದೇನೆ ನಾನು. ಆ ಅಂತರ್ಮುಖತೆಯ ಆನಂದದ ಒಂದೇ ಈ ಬಹಿರಂಗವಾದ ಯಾವ ಸುಖವೂ ದೊಡ್ಡದಾಗಿ ಕಾಣುವ. ಬಹಿರಂಗದ ಎಲ್ಲ ಸುಖಗಳು ಅದರ ದೊಡ್ಡ ಹೆಚ್ಚು ದುಃಖವನ್ನು ಹೊತ್ತು ಅಂತ. ಕೇವಲ ಸುಖ ಅಂತೊಂದು ಇಲ್ಲವೇ ಇಲ್ಲ. ನಮಗೆ ಕೇವಲ ಸುಖ ಎನ್ನುವ ನಿದ್ರೆಯಲ್ಲಿ ಮಾತ್ರ. ನಮ್ಮ ಎಚ್ಚರದ ಎಲ್ಲಾ ಪ್ರವೃತ್ತಿಗಳಲ್ಲಿ ನಾವು ಸುಖಕ್ಕೆ ಅಂತ ಮಾಡುವ ಪ್ರವೃತ್ತಿ ಹಿಂದೆ ದುಃಖ ಇದೆ. ಸುಖಕ್ಕೋಸ್ಕರ ದುಃಖ ಪಡ್ತೇವೆ, ಸುಖದಿಂದ ದುಃಖ ಪಡ್ತೇವೆ, ಸುಖಕ್ಕೋಸ್ಕರ ದುಃಖ ಪಡ್ತೇವೆ. ಮೊದಲು ದುಃಖ ಮತ್ತು ದುಃಖ, ಮಧ್ಯದಲ್ಲಿ ಯಾವುದೇ ಒಂದು ಕ್ಷಣಿಕವಾದ ಆನಂದ. ಈ ಭಾಗವತದಲ್ಲಿ ಕಪಿಲ ಉಪಾಖ್ಯಾನದಲ್ಲಿ, ಇದರ ಹಿಂದಿನ ಸ್ಕಂಧ ಕಪಿಲ ಉಪಾಖ್ಯಾನದಲ್ಲಿ ಆ ಮಾತು ಹೇಳಿದ್ದೆ. ಮನುಷ್ಯನಿಗೆ ಆನಂದ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆನಂದಕ್ಕೆ ಪಾಸ್ಟ್ ಟೆನ್ಸ್ ಇದೆ, ಆನಂದಕ್ಕೆ ಫ್ಯೂಚರ್ ಟೆನ್ಸ್ ಇದೆ, ಆನಂದಕ್ಕೆ ಪ್ರೆಸೆಂಟ್ ಟೆನ್ಸೇ ಇಲ್ಲ. ನಾಳೆ ಸುಖ ಸಿಗುತ್ತೆ, ನಾಡಿದ್ದು ಸುಖ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಆನಂದ, ಸುಖದ ನಿರೀಕ್ಷೆ. ಒಬ್ಬ ದುಡಿತಾನೆ, ಬೆಳಗಿನ ಸಂಜೆ ದುಡಿತಾನೆ. ಯಾಕೆಂದ್ರೆ ಇದರಿಂದ ನಾಳೆ ಸುಖ ಪಡ್ಬೋದು. ಬೆಳಗಿನ ಸಂಜೆ ಕಷ್ಟಪಡ್ತಾನೆ, ಬೆವರು ಸುರಿಸ್ತಾನೆ, ಬೆವರು ಸುರಿಸಿ ಒದ್ದಾಡ್ಬಿಟ್ಟು ನಿದ್ದೆಗೆಟ್ಟು ಸೋತು ಸುಣ್ಣಾಗಿ ದುಡಿತಾನೆ. ಯಾಕೆಂದ್ರೆ ಅದರಿಂದ ನಾಳೆ ಸುಖ ಪಡ್ಬೋದು. ನಾಳೆ ಸುಖ ಪಡ್ತಾನ, ಅಯ್ಯೋ ನಿನ್ನೆ ದುಡಿದಂತ ನೀವು ಸುಖ ಪಟ್ಟರೆ ನಾಳೆಗೂ ದುಡಿತಾರೆ. ಹೀಗೆ ಸುಖವನ್ನು ನಾಳೆಗೋಸ್ಕರ ಪೋಸ್ಟ್ಪೋನ್ ಮಾಡಿ ಪ್ರತಿದಿನವೂ ದುಡಿಯುವುದೇ ಮನುಷ್ಯನ ಜೀವನದ ಸುಖ. ಮನುಷ್ಯ ಸುಖ ಅಂದರೆ ಇಷ್ಟೇ. ಸುಖಕ್ಕೋಸ್ಕರ ಕಷ್ಟ ಉದ್ದಾರ ಕಡೆ ಆ ಸುಖ ಬರುವ ಕ್ಷಣಕ್ಕಿಂತ ಒದರುವ ಕಥೆ ಬಹುದಿಲ್ಲ. ಇದು ಹೊರತಾಗದೆ ಕೇವಲ ಸುಖಕ್ಕೋಸ್ಕರ ನೀವು ಉದ್ದಾರ ಹಗಲು ರಾತ್ರಿ ದುಡಿಯೋದು. ಯಾಕೆಂದ್ರೆ ಸುಖ ಸಿಗುತ್ತೆ ಅಂತ ಸಿಗುವ ಕ್ಷಣದಲ್ಲಿ ಅವನು ಇರೋದಿಲ್ಲ. ಇದು ಒಂದು ನಿಜವಾಗಿ ಸುಖವನ್ನು ಪೋಸ್ಟ್ಪೋನ್ ಮಾಡಿಕೊಂಡು ದುಃಖ ಪಡೋದು, ಸುಖಕ್ಕೋಸ್ಕರ ದುಃಖ ಪಡುವುದನ್ನ ಮನುಷ್ಯ ಸುಖ ಅಂತ ಭ್ರಮಿಸ್ತಾರೆ. ಅದನ್ನು ವಿಷ್ಣು ಪುರಾಣದ ಮಾತು ಹೇಳ್ತಾರೆ, ಭ್ರಾಂತಿ ಜ್ಞಾನ ವೃತ ಕ್ಷಣ ದುಃಖಮೇವ ಸುಖಾಯಿತೆ ಅಂತ. ಮನುಷ್ಯನಿಗೆ ಎಷ್ಟು ಭ್ರಮೆ ಒಳಗಾಗಿದೆ ಅಂದರೆ ಅವನು ನಿಜವಾಗಿ ದುಃಖವನ್ನೇ ಸುಖ ಅಂತ ಭ್ರಮಿಸ್ಕೊಂಡು ಬದುಕ್ತಾ ಇರ್ತಾನೆ. ಹಾಗೆ ಅಂದರೆ ಮಕ್ಕಳ ಕೈಯಲ್ಲಿ ಕಜ್ಜಿಯಾದಾಗ ತಿಳಿಸ್ಕೋತಾರಲ್ಲ ಸುಖ ಅಂತ, ಅದು ಸೆಪ್ಟಿಕ್ ಆಗುತ್ತೆ, ಅದು ಗೊತ್ತಿಲ್ಲ ಅವರಿಗೆ. ಆ ಥರದ ಯಾವುದು ಸುಖ ಯಾವುದು ದುಃಖ ಅಂತ ಗೊತ್ತಿಲ್ಲದೆ ದುಃಖವನ್ನೇ ಸುಖ ಅಂತ ಭ್ರಮಿಸಿ ಬದುಕುವುದೇ ಜೀವನ. ಇದು ಒಂದು. ಎರಡನೇದ್ದು ನೋಡ್ತಾರೆ, ನಾನು ಸಾಮಾನು ಹೊತ್ತುಕೊಂಡು ಮನೆಗೆ ಹೊರಟಿದ್ದೇನೆ. ಹಿಂದಿನ ಕಾಲಕ್ಕೆ ನೀವು ಕಾರಗೀರಿನಲ್ಲಿ ಹೋಗೋದ್ರೆ ಸಾಮಾನು ಚೀರ ಹೊತ್ಕೊಂಡು ಹೆಗಲಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ದೂರ ಹೋಗುವಾಗ ಹೆಗಲು ನೋವಾಗುತ್ತೆ, ಅವಾಗ ಮತ್ತೆ ನೀಚೆ ಹೆಗಲಿಗೆ ಹಾಕೊಳ್ತೇವೆ. ಅವಾಗ ಏನು ಹೇಳ್ತೇವೆ, ಅಯ್ಯಪ್ಪ ಒಮ್ಮೆ ಆರಾಮಾಯ್ತು. ಸುಖ ಆದದ್ದನ್ನ ಈ ದುಃಖ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋದು.
ಅಂದರೆ ದುಃಖದ ಬದಲಾವಣೆಯನ್ನು ಸುಖ ಅಂತ ತಿಳ್ಕೊಳ್ತೇವೆ, ಸುಖಕ್ಕೋಸ್ಕರ ಪಡುವ ದುಃಖವನ್ನು ಸುಖ ಅಂತ ತಿಳ್ಕೊಳ್ತೇವೆ. ನಿಜವಾದ ಸುಖ ಯಾವುದು? ಅದನ್ನೇ ಹೊರಗಿನ ಪ್ರಪಂಚದಿಂದ ನಾವು ಪಡೆಯುವ ಸುಖ ಅದು ಯಾವುದು ನಿಜವಾದ ಸುಖವೇ ಅಲ್ಲ. ಒಂದು ಕ್ಷಣಕ್ಕೆ ಸುಖ ಅನಿಸಿದ್ರು ಅದರ ಉತ್ತರ ಕ್ಷಣಕ್ಕೆ ಆಗಿಲ್ಲ, ಅದು ಪಾಸ್ಟೆಂಟ್ ಆಗಿಬಿಡುತ್ತೆ. ಆಮೇಲೆ ಏನೋ ದುಃಖ ಬಂದಿದೆ. ಸುಖ ಸ್ಯಾನಂತರವು ದುಃಖವು, ದುಃಖ ಸ್ಯಾನಂತರವು ಸುಖವು. ಸುಖ ಬರ್ತಿದ್ರೆ ಅದರ ನೆಕ್ಸ್ಟ್ ಸ್ಟೇಟ್ ದುಃಖ. ಹಾಗಾಗಿ ಹೊರಗಿನ ಪ್ರಪಂಚದ ಸುಖದ ಲಿಮಿಟೇಷನ್ಸ್ ಗೊತ್ತಿದ್ದವ ಯಾರು ಕೂಡ ಭಗವಂತ ನಾನು ನಿನ್ನ ಧ್ಯಾನ ಮಾಡಿದೆ ಅದರಿಂದ ನನಗೆ ಹೊರಗಿನ ಸುಖ ಕೊಡೋದು ಕೇಳೋದು. ಹಾಗೆ ಹೊರಗಿನ ಸುಖ ಅದು ಎಷ್ಟು ಕ್ಷಣಿಕ, ಎಷ್ಟು ಅಲ್ಪಾವಧಿ, ಎಷ್ಟು ಅರ್ಥಹೀನ ಅನ್ನೋದು ಗೊತ್ತಿದೆ. ನನಗೆ ಆ ಅಂತರಂಗದಲ್ಲಿ ವೈವರತು ನಿನ್ನನ್ನೇ ನೆನಪಿಸಿಕೊಳ್ಳತಕ್ಕ ಒಳಗಿನ ಅಂತಃ ಪ್ರಪಂಚದ ಆನಂದ ಸಾಕು. ಏನು ಬೇಡ. ಭಗವತ್ಪದಾನು ಸ್ಮರಣಾತ್ಮಿನ ಸತಾಂ ನಿಮಿತ್ತವನ್ಯ, ಬೇರೆ ಯಾವುದೇ ಒಂದು ನಿಮಿತ್ತಕ್ಕೋಸ್ಕರ ನಿನ್ನ ಸ್ಮರಣೆ ಮಾಡಿದ್ರೆ ಅದು ಕೊಡು. ನಾವು ಯಾವಾಗ ಹಾಗೆ ಮಾಡ್ತೇವೆ? ಭಗವಂತರ ಪ್ರಜ್ಞೆ ಇಲ್ಲದ ಒದ್ದಿ ದೇವರ ಹತ್ರ ಹಾಗೆ ಮಾಡ್ತಾರೆ. ದೇವರೇ ನನಗೆ ಸಂಪತ್ತುಗಳು ಇದನ್ನು ಒಂದು ಉತ್ಸವ ಮಾಡಿಸ್ತೇನೆ ಅಂದರೆ ಅವನಿಗೆ ಭಗವಂತನ ಎಚ್ಚರ ಅಲ್ಲ, ಸಂಪತ್ತಿನ ಎಚ್ಚರ. ಸಂಪತ್ತಿನ ಸುಖ ಸಿಗಬಹುದು, ಅದಕ್ಕೆ ಸಂಪತ್ತು ಕೊಡು, ಅದಕ್ಕೊಂದು ಮಾಧ್ಯಮವಾಗಿ ದೇವರನ್ನು ಬಳಸಿಕೊಳ್ತಾನೆ. ಇದನ್ನು ವಾಸ್ತವಿಕವಾಗಿ ಭಗವಂತ ಆನಂದ ಸ್ವರೂಪ, ಅವನ ಅನುಭೂತಿ ಆನಂದ ಗೊತ್ತಾದಾಗ ಹೊರಗಿನ ಪ್ರಪಂಚದ ಏನನ್ನಾದರೂ ಕೇಳುವ ಆಸೆಯೇ ಬರೋದು. ನಾವಿದ್ದ ಏನ್ ಕೇಳಬೇಕು ನನಗೆ, ಯಾಕೆಂದ್ರೆ ಅದಕ್ಕಿಂತ ಬಿಗಿಲಾದ್ದು ನನ್ನ ಅಂತರಂಗದಲ್ಲಿ ನಿನ್ನನ್ನು ನೆನಪಿಸ್ಕೊಳ್ತಾ ಆ ಒಂದು ಆ ಆನಂದ ಅನುಭವ ಉಂಟಲ್ಲ, ಆ ಎಕ್ಸ್ಪೀರಿಯನ್ಸ್ ಉಂಟು, ಆ ಅನುಭವಕ್ಕಿಂತ ಬಿಗಿಲಾದ ಹೊರಗಿನ ಆನಂದ ಯಾವುದಿದೆ ಏನಂತ ಕೇಳಬೇಕು. ಕಳ್ಕೊಳ್ಳೋದಲ್ಲ, ಪಡೆಯೋದಲ್ಲ. ಏನನ್ನಾದ್ರೂ ಕೇಳೋದಂದ್ರೆ ಒಳಗಿನ ಆನಂದದ ಸಹಜ ಅನುಭೂತಿಯನ್ನು ಕಳ್ಕೊಳ್ಳೋದು. ನಾವು ಪಡೆಯುತ್ತೇವೆ ಅಂತ ತಿಳ್ಕೊಂಡು ಕಳ್ಕೊಳ್ತಾ ಇರ್ತೇವೆ. ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ, ನನಗೆ ನಿನ್ನ ಸ್ಮರಣೆಯ ಆನಂದದ ಅನುಭೂತಿ ನಿರಂತರ ಬೇಕು, ಏನು ಬೇಡ ನನಗೆ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ, ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ. ಪರಮ ಪುರುಷನನ್ನು ನೆರೆ ನಂಬಿದವರಿಗೆ, ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ, ದುರಿತ ಬಾಧೆಗಳ ಗುರುತು ತೋರುವುದೇ. ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ